ಮೈಸೂರು ಡಿಸ್ಟ್ರಿಕ್ಟ್ ಇದು ಥ್ರೂಔಟ್ ಕರ್ನಾಟಕ ಕಂಪನಿ ಟೋಟಲ್ ಎಷ್ಟು ಪೇಷಂಟ್ಸ್ ಇದ್ದಾರೆ ಹೇಳಿ. ಅನೂಪ್ 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 ಹಿಂದೆ ಬನ್ನಿ ಅನೂಪ್ ಹಿಂದಕ್ಕೆ ಬರೋಣ. ಮುಂದೆ ಸರ್ ಇದೇನಾ ಡೆಂಗ್ಯೂದು? ಯಾವುದು ಸವಿತಾನ? ಅದಕ್ಕೆ OPD ಬ್ಲಾಕ್ನೇ ಚೇಂಜ್ ಮಾಡ್ಬೋಣ ಅಂತ ಪ್ರಪೋಸಲ್ ಕೊಟ್ಟಿದ್ದರಿಂದ DG ಅವ್ರಿಗೆ ಹೊರಗಡೆ ಶೀಟ್ ಹಾಕ್ಸ್ಕೊಂಡು ಅಲ್ಲಿ OPD ಬ್ಲಾಕ್ ಮಾಡ್ಬೋದು. ಇಲ್ಲ ಹೊರಗಡೆ ಕಳ್ಸ್ಕೊಡ್ತೀವಿ. ಇಲ್ಲ ಯೂಶಲಿ ನಾವು ಎಮರ್ಜೆನ್ಸಿ ಇರೋರನ್ನ ಒಳಗೆ ಡೈರೆಕ್ಟಾಗಿ ಕ್ಯಾಶುಯಾಲಿಟಿ ಕರ್ಕೊಂಡು ನೀವು ಅಡ್ಮಿಷನ್ ಎಂಟ್ರಿ ಮಾಡಿಸ್ಕೊಡ್ರಿ ನೀವು ಅಲ್ಲಿ ಎಮರ್ಜೆನ್ಸಿಗೆ ಹೋಗಬಹುದು. ಇದಕ್ಕೆ ಆಗ್ತೀನಿ ಸರ್. ಗೊತ್ತು ಫೋನ್ ಪೇ ಕಳಿಸಿಲ್ಲ ರಾಜಶೇಖರ್ ಅಲ್ಲೇ ವೇಗವಾಗಿ ಗುಣಮುಖ ಆಗ್ತಾ ಇರುವಂಥದ್ದು ನಮ್ಮ ಮೈಸೂರಲ್ಲೇ ಅಂತಲೂ ಕೂಡ ಮಾಹಿತಿ ತಿಳಿಸಿರೋದು. ಕಾರಣ ನಮ್ಮ ವೈದ್ಯರು ಮತ್ತು ಇಲ್ಲಿ ನರ್ಸು ಒಳ್ಳೆ ಕೆಲಸ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೋಬೇಕಂತಲೂ ಕೂಡ ಅವರಲ್ಲಿ ಮಾಹಿತಿಯನ್ನು ತೊಗೊಂಡಿದ್ದೀವಿ. ನಮ್ಮ MCC ಮತ್ತು ಅನೇಕ ಏನೇನು ನಗರದ ಒಂದು ಸ್ವಚ್ಛತೆಗಾಗಿ ಇರ್ಬೋದು, ಮತ್ತು ಈ ಲಾರ್ವಾ ಇದೇನಿದೆ ಅದನ್ನ ಕ್ಲೀನಪ್ ಮಾಡೋಕ್ಕೆ, ಮತ್ತು ಈ ಲಾರ್ವಾ ಹಾಟ್ಸ್ಪಾಟ್ಸು ಏನೇನು ವಾಟರ್ ಎಲ್ಲೆಲ್ಲಿ ಕಲೆಕ್ಟ್ ಆಗಿರುತ್ತೆ, ಸಂಗ್ರಹವನ್ನು ಆಗಿರುವಂಥದ್ದು ಜಾಗದಲ್ಲಿ ನೀರು ಅದೆಲ್ಲನೂ ನಾವು ಆದಷ್ಟು ಕಮ್ಮಿ ಮಾಡಬೇಕು ಅಂತಲೂ ಕೂಡ ಒಂದು ಕ್ರಮ ತಗೋಬೇಕು ಅಂತ ಸೂಚನೆ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಎಲ್ಲ ಕ್ರಮಗಳನ್ನು ತಗೊಂತ ನಾವು ಕೂಡ ಅಲ್ಲಿ ಸಲಹೆಯನ್ನು ಕೊಡ್ತೀವಿ. ಮಾಡಬೇಕಂತಲೂ ಕೂಡ ಒಂದು ಯೋಜನೆ ಇದೆ. ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋತೀವಿ. ಸರ್, ಈ ಆಸ್ಪತ್ರೆಗೆ 5 ಜಿಲ್ಲೆಗಳಿಂದ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಬೇಸಿಕ್ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಅನ್ನೋದು. ಇನ್ನೊಂದು ಸತಿ ಅವ್ರ ಜೊತೆ ಕೂತ್ಕೊಂಡು ಪರಿಶೀಲನೆ ಮಾಡ್ತೀನಿ. ಆಗಲೇ ಅವರು ಹೇಳಿದ್ದಾರೆ, ನಮ್ಮ ಡಯಾಲಿಸಿಸ್ OPD ಅನೇಕ ಒಂದು ವಿಭಾಗಗಳನ್ನು ನೋಡಿದ್ದೀವಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರ ನಾವು ಏನೇನು ಡಿಮಾಂಡ್ ಇದೆ ಅದನ್ನ ನಾವು ನೋಡೋಣ. ಸರ್, ಸಂಸದರಾದ ಬಳಿಕ ಮೊದಲನೇ ಬಾರಿಗೆ ಅಧಿವೇಶನದಲ್ಲಿ ಭಾಗಿಯಾಗಿದ್ರಿ, ಹೇಗೆ ಅನಿಸುತ್ತೆ? ಅಲ್ಲ, ಇದು ನಮ್ಮ ಕರ್ತವ್ಯ, ನಾವು ಮಾಡಬೇಕಾಗಿರುವಂಥದ್ದು ಕೆಲಸ. ಜನರ ಸೇವೆ ಮಾಡೋದು ನಮ್ಮ ಸೌಭಾಗ್ಯ ಹಾಗೂ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಮುಂದುವರಿತೀವಿ. ಸರ್, ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏನಾದರೂ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂಥದ್ದು ಯಾವ್ದಾದ್ರು ವಿಚಾರಗಳಿಗೆ ಚರ್ಚೆ ಮಾಡಿದ್ದೀರಾ? ಎಲ್ಲರನ್ನೂ ಕರ್ಟಸಿಯಾಗಿ ವಿಸಿಟ್ ಮಾಡಿದ್ದೀವಿ. ಅಂದರೆ ಏನೇನು ಮಾಡಬೇಕು ಅಂತ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದು ಅಧಿಕೃತವಾಗಿ ಮುಂಬರುವ ಸೆಷನಲ್ಲಿ ಅದು ಬೇಡಿಕೆ